ನಿಮ್ಗೆ ಒಳ್ಳೇದು ಮಾಡೋಕ್ಕಾಗದೇ ಇದ್ರೂ ಪರವಾಗಿಲ್ಲ, ಆದ್ರೆ ಕೆಟ್ಟದ್ದು ಮಾತ್ರ ಮಾಡೋಕ್ಕೆ ಹೋಗ್ಬೇಡ್ರಿ. ಹಾಯ್, ಎಲ್ರಿಗೂ ನಮಸ್ತೆ. ಒಂದು ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾಟ್ರ್ ಹೇಳ್ಬೇಕು. ಇದೊಂದು ಕುಟುಂಬದ ಉಳುವಿನ ಪ್ರಶ್ನೆ ಅಂತಾರಲ್ಲ, ಆ ಥರ ನೀವು ಅನ್ಬೋದು. ಏನು ವೀಡಿಯೋ ಮಾಡ್ಕೊತ ನಿಂದು ಬಿಡ್ತಾನೆ, ತೆಗೆದಿರಂಗಿಲ್ಲ ಅಂತ ಅಂದ್ಬಿಟ್ಟು. ಈಗ ನೀರು ಎಸಾತಾನೆ, ಸುತ್ತ ಮಾಡಿ ಐತಿ, ಇಲ್ಲಿ ಬಿಟ್ಟನಂದ್ರೆ ಅಲ್ಲಿವರೆಗೂ 10 ಸಾಲಿಗೆ ನೀರು ಹೋಗ್ತೈತೆ. ಅದೊಂದು ಇಂಟೆನ್ಷನ್ ಅಂದ್ರೆ ಪ್ರೀ ಟೈಮ್ದಾಗ ಇಷ್ಟ ಹೇಳ್ಬೇಕು. ಒಂದು ಹುಡುಗ 2 ಹುಡುಗಿನ ಲವ್ ಇನ್ನೂ ಸಣ್ಣ ವಯಸ್ಸೈತಿ. ಒಂದು ಹುಡುಗ ಅದಾನಂತ, ಆ ಹುಡುಗ 2 ಹುಡುಗಿಯರು ಲವ್ ಮಾಡತ್ತಾನಂತ. ನಾನು ಅವ್ನು ಲವ್ ಮಾಡತ್ತೇನೆ, ನೀನು ಅವ್ನು ಲವ್ ಮಾಡತ್ತೇನೆ. ಅಪ್ಪಿಕೊಟ್ರೆ ನಿಮ್ಗೆ ಹಂಗೆ ಮದುವೆ ಆಗ್ಬೇಕು ಅನ್ನೋದಿತ್ತು ಅಂತಂದ್ರೆ ನಿಮ್ಮ ಮನ್ಯಾಗ ನನ್ನ ಮುಂದೆ ಹೇಳ್ಬಿಟ್ರಿ ನೀವು, ನಂಗೆ ಮದುವೆ ಆಗ್ಬೇಕಂತಂದ್ರೆ ನಿಮ್ಮ ಮನ್ಯಾಗ ಬಂದು ನಾ ಹೇಳ್ತೀನಿ. ಇಲ್ಲ ನಿಮ್ಮ ಹುಡುಗರಿಗೆ ಮದುವೆ ಬೇಕಾಗೈತೆ ಅಂತ ಅದ್ರ ಸಮ ಮದುವೆ ಮಾಡಿ ಕೊಟ್ಬಿಟ್ರಿ, ಪಾಪ ಅವ್ರನ್ನ ಯಾಕೆ ಸಫರ್ ಮಾಡ್ತೀರಿ ಅಂತ. ಸಣ್ಣ ಏಜ್ನಾಗ ಇದ್ದ ಜೀವನನ ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಮತ್ತು ಒಂದೇ ಮಾತು, ಒಂದು ಸಲ ಅಪ್ಪನ ಮರ್ಯಾದೆ ಹೋಯ್ತು ಅಂತಂದ್ರೆ ಅದು ನೀವು ಆಮೇಲೆ ಕೋಟಿ ಗಂಟೆ ಕೊಟ್ಟು ಬರೋಂಗಿಲ್ಲ. ಹಂಗಿತ್ತಂದ್ರೆ ಹೇಳ್ರಿ, ಇಲ್ಲ ಮತ್ತು ನಾನು ಮದುವೆ ಮಾಡಿಬಿಡಪ್ಪ, ನಾನು ಮದುವೆ ಮಾಡ್ಕೊಂಡು ಹೋಗ್ತಾನೆ ಅಂತ ಹೇಳ್ಬಿಟ್ಟು ನಿಮ್ಮ ಮನೆ ಒಳಗೆ ನಾನು ಹೇಳ್ತೀನಿ ಗೊತ್ತ, ಮದುವೆ ಮಾಡಿಕೊಟ್ಬಿಟ್ರೆ ಆ ಹುಡುಗಿನ ನಿಮ್ಗಳ ಇದ್ರ ಸಂಬಂಧ ಇನ್ನೊಬ್ಬರ ಜೀವನ ಹಾಳು ಮಾಡೋಕ್ಕೆ ಹೋಗ್ಬೇಡ್ರಿ. ಕೆಲವೊಂದು ಹುಡುಗರಿಗೆ ಹೇಳ್ತಾನೆ, ಕೆಲವೊಂದಿಷ್ಟು ಟ್ರೂವಾಗಿ ಲವ್ ಮಾಡೋ ಹುಡುಗರಿಗೆ ಪ್ರೀತಿ ಸಿಗತ್ತಿಲ್ಲ. ನಿಮ್ಗೆ ಟೈಮ್ ಪಾಸ್ ಸಂಬಂಧ ನಿಮ್ದು ಯಾವುದೋ ಆಗಿರ್ತೈತಿ ಜಾತಿ, ಅವ್ರದ್ದು ಯಾವುದೋ ಜಾತಿ ಆಗಿರ್ತೈತಿ. ಜಾತಿ ಬಗ್ಗೆ ಮಾತಾಡತ್ತಿಲ್ಲ ನಾನು. ಪ್ರೀತಿ ಅಂತ ಬಂದಾಗ ಜಾತಿ ಇಂಪಾರ್ಟೆಂಟ್ ಆಗಂಗಿಲ್ಲ. ಅದರ ಮದುವೆ ಅಂತ ಬಂದಾಗ ಜಾತಿ, ಮನೆ ಮರ್ಯಾದೆ, ಅಪ್ಪನ ಮರ್ಯಾದೆ ಎಲ್ಲನೂ ಮ್ಯಾಟ್ರ್ ಆಗ್ತಾವೆ. ದಯವಿಟ್ಟು ನನ್ನ ಹುಣಕುಪ್ಪಾಗಿರುವಂಥ ಅಣ್ಣಗಳಿಗೆ ಅಥವಾ ಕಂಡಕ್ಟರ್ಗೆ ಅವ್ರಿಗೆ ಹೇಳ್ತೀನಿ, ನಿಮ್ಮ ಹೆಣ್ಣು ಮಕ್ಕಳಿದ್ದರ ಮನ್ಯಾಗ ಅವ್ರ ಮೇಲೆ ಸ್ವಲ್ಪ ಕನ್ನಡ ತಗೋರಿ. ಯಾಕಂದ್ರೆ ಈಗ ಟೈಮ್ ಕಳಿಗಾಲ ಸರಿ. ಆಮೇಲೆ ನಿಮ್ಮ ಮಗಳಿಂದ, ನಿಮ್ಮ ಮಗನಿಂದ ನಿಮ್ಮ ಮರ್ಯಾದೆ ಹೋಯ್ತಪ್ಪ ಅಂತಂದ್ರೆ ಅವಾಗ ಏನು ಮಾಡೋಕ್ಕೂ ಬರೋಂಗಿಲ್ಲ. ಏನಕ್ಕಂದ್ರೆ ನಾನು ಕೇಳಿದೆ, ನಮ್ಮ ಊರಾಗ ದೋಸ್ತ, ಅವನ ಒಂದು ಟೈಮ್ದಾಗ ಏನೋ ಗಾಡಿ ಆಕ್ಸಿಡೆಂಟ್ ಮಾಡಿದ್ದು ಅಂತ. ಮದುವೆ ಎಂಗೇಜ್ಮೆಂಟ್ವರೆಗೂ ಬಂದಂಥದ್ದು ಯಾರೋ ಒಬ್ಬರು ಕಿವಿ ಮಾಡೋ ತುಂಬಿದ್ದಕ್ಕೆ ಆ ಹುಡುಗನ ಮ್ಯಾರೇಜನ್ನ ಬರ್ಬಾದಾಗೋಗ್ಬಿಡ್ತು. ಒಬ್ಬರ ಜೀವನದಾಗ ಕಡ್ಡಿ ಅಳಿಗಾಡ್ಸೋದನ್ನ ಫಸ್ಟ್ ಬಿಡ್ರಿ. ಕೆಲವೊಬ್ಬರು ಹೇಳ್ತೀನಿ, ಯಾಕಂದ್ರೆ ಒಬ್ಬ ಏನೋ ಹುಡುಗ ಏನೋ ಮಾಡತ್ತಿರ್ತಾನೆ, ಅವನು ಏನೋ ಯಾವುದೋ ಒಂದು ಟೈಮ್ದಾಗ ಏನೋ ತಪ್ಪುಗಳು ಮಾಡಿರ್ತಾನೆ. ಅದೋ ತಪ್ಪುಗಳನ್ನ ಅವನ್ನ ಬ್ಲೇಮ್ ಮಾಡ್ಕೊತ ಅದನ್ನು ಎತ್ತಿಡ್ಕೊತ ಅವ್ನು ಹಂಗಿಲ್ಲ, ಇವ್ನು ಹಿಂಗಿಲ್ಲ. ಜೀವನದಾಗ ಎಲ್ಲರೂ ಏನಾದ್ರೂ ಆಗಾಕೊಂದು ಇಷ್ಟನ ಪಡ್ತಿರ್ತಾರೆ. ಅದರ ಕೆಲವೊಬ್ರು ಇರ್ತಾರಲ್ಲ, ಹುಳಿ ಹಿಂಡು ಮಂದಿ ಸ್ವಲ್ಪ ದೂರ ಇದ್ಬಿಟ್ಟಿರ್ತಾರೆ. ಅವ್ನು ನಿಮ್ಮವರಾಗಿರಲಿ, ಇಲ್ಲಿ ನಿಮ್ಮವರ ಇದ್ರೂ ಕೂಡ ನಿಮ್ಗೆ ಯಾವನ್ನೂ ನಿಮ್ಗೆ ಸಾಥ್ ಕೊಡಂಗಿಲ್ಲ. ಕಾಲು ಯಾಕೆ ನೋಡ್ತಿರ್ತಾರೆ, ಅವ್ನು ಮುಂದೆ ಹೊಂಟಲ್ಲ, ಆ ಮಗನ ಹೆಂಗಾರ ಮಾಡಿ ತಿಳಿಬೇಕು ಅಷ್ಟೆ. ಎಲ್ಲರೂ ಸ್ವಲ್ಪ ವಿಚಾರ ಮಾಡಿರಿ. ಒಬ್ಬರಿಗೆ ಒಳ್ಳೇದು ಮಾಡೋಕ್ಕೆ ಆಗದೆ ಇದ್ರೂ ಕೂಡ ಕೆಟ್ಟದನ್ನು ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಕೆಟ್ಟದ್ದು ಮಾಡಿಸ್ಕೊಂಡು ನಾವು ಸುಮ್ಮನೆ ಬಿಡ್ಬೋದು, ಆದ್ರೆ ಕರ್ಮ ಅನ್ನೋದು ಯಾರನ್ನೂ ಬಿಡಂಗಿಲ್ಲ.